ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಇವತ್ತು ಈ ಒಂದು ಗ್ಯಾಸ್ಟ್ರೈಟಿಸ್ ಅಥವಾ ಹೈಪರ್ ಎಸಿಡಿಟಿ ತುಂಬ ಜನರನ್ನು ಕಾಡ್ತಾ ಇದೆ. ಈ ಒಂದು ಹೈಪರ್ ಎಸಿಡಿಟಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅನೇಕರು ಪ್ರತಿನಿತ್ಯ ಗುಳಿಗೆಗಳ ಮೊರೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಈ ಒಂದು ಆ್ಯಂಟಾಸಿಡ್ಗಳಿಂದ ಅನೇಕ ರೀತಿಯ ಇತರ ತೊಂದರೆಗಳು ಮುಂದೆ ಆಗುತ್ತೆ. ಸೊ ಈ ಒಂದು ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ನೇರವಾಗಿ ನಾವು ಔಷಧಿಗಳನ್ನು ಕೊಟ್ಟಾಗ, ಔಷಧಿಗಳನ್ನು ನಾವು ಮೆಡಿಕಲ್ ಶಾಪಿಗೆ ಹೋಗಿ ತೊಗೊಂಡ್ಬಿಡ್ತೀವಿ. ಡಾಕ್ಟ್ರು 1 ವಾರ ಕೊಟ್ಟಿರ್ತಾರೆ ಆ್ಯಸಿಡಿಟಿ ಬೇರೆ ಔಷಧಿಗಳ ಜೊತೆಯಲ್ಲಿ ಬರಬಾರ್ದು ಅಂತ. ನಾವು ಯಾವಾಗಲೂ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂದರೆ, ಟೋಟಲಿ HCl ಹೈಡ್ರೋಕ್ಲೋರಿಕ್ ಏನು ಆಮ್ಲ ಬರುತ್ತೆ ಹೊಟ್ಟೆಯಲ್ಲಿ ಜೀರ್ಣಕ್ಕೆ ಅಂತ. ಸೊ ಅದೆಲ್ಲವೂ ಕೂಡ ನ್ಯೂಟ್ರಲೈಸ್ ಆಗಿ ನಾವು ತಿನ್ನಂಥ ಆಹಾರದಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಿಕ್ಕಾಗಲ್ಲ. HCl ಕೆಲಸ ಮಾಡ್ತಾಯಿತ್ತು ಜೀರ್ಣದ ಜೊತೆಯಲ್ಲಿ. ಆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಿಕ್ಕಾಗೋದಿಲ್ಲ. ಸೊ ಹೀಗಾಗಿ ಅದು ಕರುಳಿಗೆ ಎಸ್ಕೇಪ್ ಆಗಿ ಮುಂದೆ ಆಟೋಇಮ್ಯೂನ್ ಕಾಯಿಲೆಗಳಿಗೆ ಕಾರಣ ಆಗ್ಬೋದು. ಸೊ ಹಾಗಾಗಿ ದಯಮಾಡಿ ಈ ಒಂದು ಟ್ಯಾಬ್ಲೆಟ್ಗಳಿಗೆ ಅಡಿಕ್ಟ್ ಆಗೋದಿರಿ. ಸೊ ಅದು ಅಡಿಕ್ಟ್ ಆದರೆ ಅದು ನಮಗೆ ಮುಂದಿನ ದಿನಗಳಲ್ಲಿ ಆಟೋಇಮ್ಯೂನ್ ತೊಂದರೆಗಳನ್ನು ಹಾಗೂ ಇತರ ತೊಂದರೆಗಳನ್ನು ತಂದೊಡ್ಡಬಹುದು. ಸೊ ಹಾಗಾಗಿ ತಾವುಗಳು ಈ ಒಂದು ಆ್ಯಂಟಾಸಿಡ್ ಟ್ಯಾಬ್ಲೆಟ್ಗಳಿಗೆ ಪ್ರತಿನಿತ್ಯ ತಗೊಳ್ಳೋ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದಕ್ಕೆ ಒಂದು ಅಡಿಕ್ಟ್ ಆಗಬಾರ್ದು ಅನ್ನುವಂತಹ ಒಂದು ವಿನಂತಿಯನ್ನು ಪ್ರಾರಂಭದಲ್ಲೇ ಮಾಡ್ತಾ, ಹಾಗಾದರೆ ಈ ಗ್ಯಾಸ್ಟ್ರೈಟಿಸ್ಗೆ ಅನೇಕರಿಗೆ 190 ಜನರಿಗೆ ಮುಖ್ಯವಾದ ಕಾರಣ ಯಾವುದು, ಈ ಒಂದು ಹೆಚ್ಚಾದಂಥ ಎಸಿಡಿಟಿಗೆ ಕಾರಣವನ್ನು ಯಾವುದು ಅಂಥೇಳಿ ಇವಾಗ ಅನೇಕ ಸಂಶೋಧನೆಗಳು ನಡೆದಿದೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಅವುಗಳಿಗೆ ಕಾರಣ ಯಾವುದು, ಪರಿಹಾರ ಯಾವುದು ಅನ್ನೋದನ್ನು ನಾನು ಕೂಲಂಕುಷವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ತನ್ಮೂಲಕ ಈ ಒಂದು ಆಯುಷ್ ಚಿಕಿತ್ಸಾ ಪದ್ಧತಿಯ ವಿವರಣೆಯನ್ನು ಹೆಚ್ಚೆಚ್ಚು ಜನರಿಗೆ ತಲುಪಲಿಕ್ಕೆ ನಾವು ಟ್ರೈ ಮಾಡೋಣ. ಹಾಗೆಯೇ ನಮ್ಮ ಈ ಒಂದು ವಿಡಿಯೋವನ್ನು ಅನೇಕರು ಇವತ್ತು ಹೈಪರ್ ಎಸಿಡಿಟಿಯಿಂದ ನರಳ್ತಾ ಇದ್ದಾರೆ, ಗ್ಯಾಸ್ಟ್ರಿಕ್ಕಿಂದ ನರಳ್ತಾ ಇದ್ದಾರೆ. ಅವರಿಗೆ ಸಹಾಯ ಆಗಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ನೋಡೋಣ, ಈಗ ಗ್ಯಾಸ್ಟ್ರಿಕ್ಕಿಗೆ ಮೂಲ ಕಾರಣ ಯಾವುದು ಅಂಥೇಳಿ ನಾವು ತಿಳ್ಕೋಬೇಕು. ಅದು ಮೂಲ ಕಾರಣವನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ವರ್ಲ್ಡ್ ಜರ್ನಲ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ, ಸೊ ರಿಸರ್ಚ್ ಸ್ಟಡಿ, ಸೊ ಅನೇಕ ವಿಜ್ಞಾನಿಗಳ ತಂಡ ಅನೇಕ ರೀತಿಯ ಸಂಶೋಧನೆಗಳನ್ನು ಮಾಡಿ, ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ಗಳನ್ನು ಮಾಡಿ ಈ ಒಂದು ರಿಸರ್ಚ್ ಸ್ಟಡಿಯನ್ನು ಪಬ್ಲಿಷ್ ಮಾಡಿರುತ್ತೆ. ರಿಸರ್ಚ್ ಸ್ಟಡಿ ಪಬ್ಲಿಷ್ ಆದಮೇಲೆ ಅಷ್ಟೇ ವೈದ್ಯರು ಅಥವಾ ಒಂದು ವೈಜ್ಞಾನಿಗಳು ಇದನ್ನು ನಂಬ್ತಾರೆ. ಸೊ ನಾವು ನೋಡಿದಾಗ ಇವರು ಹೇಳ್ತಾರೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಸೋಸಿಯೇಟೆಡ್ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್, ಕ್ಲಿನಿಕಲ್ ಸಿಂಡ್ರೋಮ್ಸ್, ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಆ್ಯಂಡ್ ಪ್ಯಾಥೋಜೆನ್ಸಿಸ್ ಆಫ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಡೆವಲಪ್ಮೆಂಟ್. ಸೊ ಈ ಒಂದು H. ಪೈಲೋರಿ ಅನ್ನುವಂತಹ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಇವನ್ ಮುಂದೆ ಕ್ಯಾನ್ಸರ್ಗೂ ಕೂಡ ಕಾರಣ ಆಗ್ಬೋದು. ಸೊ ಹಾಗಾಗಿ H. ಪೈಲೋರಿ ಬ್ಯಾಕ್ಟೀರಿಯಾವನ್ನು ನಾವು ನಿರ್ಮೂಲನೆ ಮಾಡಬೇಕು. ಅದ್ರ ಬಗ್ಗೆ ನಾವು ಪ್ರಯತ್ನವನ್ನು ಮಾಡಬೇಕು. ಆದ್ಮೇಲೆ ಇಲ್ಲಿ ಕ್ಲಿಯರಾಗಿ ನೋಡಿ, ಈ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ, ಹೊಟ್ಟೆಯಲ್ಲಿರುವಂಥ ಈ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಇನ್ಫ್ಲಮೇಷನ್ಗೂ ಕಾರಣ. ಸೊ ಅದು ನಿಧಾನವಾಗಿ ನಮಗೆ ಹೊಟ್ಟೆಯಲ್ಲಿ ಅನೇಕ ತೊಂದರೆಗಳನ್ನು ಒಡ್ಡುತ್ತೆ. ಎಸಿಡಿಟಿ ಒಂದೇ ಅಂಥೇಳಿ ನಾವು ಸುಮ್ಮನಾಗ್ಲಿಕ್ಕೆ ಬರೋದಿಲ್ಲ. ಅದು ಮುಂದೆ ಪ್ರೀ ಕ್ಯಾನ್ಸರಸ್ ಮತ್ತು ಕ್ಯಾನ್ಸರ್ ಸ್ಟೇಜಿಗೂ ಹೋಗಬಹುದು ಕೆಲವರಲ್ಲಿ, ಎಲ್ಲರಲ್ಲೂ ಅಂತ ನಾನು ಹೇಳ್ತಾ ಇಲ್ಲ. ಸೊ ಹಾಗಾಗಿ ಮೊದಲೇ ಎಚ್ಚರಿಕೆಯನ್ನು ವಹಿಸ್ಬಿಟ್ರೆ ಭಾಳ ಒಳ್ಳೆಯದಲ್ವ ಆದ್ಮೇಲೆ. ಸೊ ಹಾಗಾದರೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಇಲ್ಲಿ ಜರ್ನಲ್ ಮತ್ತೆ ಪುನಃ ರಿಸರ್ಚ್ ಜರ್ನಲ್ ಕ್ಲಿನಿಕಲ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲಿ ಅವರು ಇಲ್ಲಿ ಹೇಳಿದ್ದಾರೆ, ಟ್ರಿಪಲ್ ಥೆರಪಿ ಮಾಡಿ ಈ H. ಪೈಲೋರಿ ಬ್ಯಾಕ್ಟೀರಿಯಾವನ್ನು ಸಾಯಿಸಬೇಕು. ಅಂದರೆ ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ H. ಪೈಲೋರಿ ಇದ್ದರೆ ಅನ್ನೋದನ್ನು ಹೇಳಿದ್ದಾರೆ. ಆದರೆ ಮತ್ತೆ ಪುನಃ ಸಂಶೋಧನೆಗಳನ್ನು ನಾವು ಮತ್ತೆ ತಿರುವಿ ಹಾಕಿದ್ರೆ ಅರ್ಥ ಆಗುತ್ತೆ, ಆ್ಯಂಟಿಬಯೋಟಿಕ್ಸ್ ಒಂದು ಸಲ ತಾತ್ಕಾಲಿಕವಾದ ಪರಿಹಾರವನ್ನು ಕೊಡುತ್ತೆ ಹೊರತು ಪರ್ಮನೆಂಟ್ ಪರಿಹಾರವನ್ನು ಕೊಡಲ್ಲ, ಮತ್ತು ಪುನಃ ಬರುತ್ತೆ. ಅನೇಕರು ಈ ಒಂದು ಆ್ಯಂಟಿಬಯೋಟಿಕ್ ತೆಗೆದುಕೊಂಡು ಪ್ರಯತ್ನ ಮಾಡಿದ್ದಾರೆ. ಈ ಒಂದು H. ಪೈಲೋರಿಯನ್ನು ಕಡಿಮೆ ಮಾಡಲಿಕ್ಕೆ 14 ದಿವಸದ ಆ್ಯಂಟಿಬಯೋಟಿಕ್ಕು, 10 ದಿವಸ ಆ್ಯಂಟಿಬಯೋಟಿಕ್ ಅಂತ ತೊಗೊಂಡು ಪ್ರಯತ್ನ ಮಾಡಿದ್ದಾರೆ. ಒಂದು ಸಲ ಅವ್ರಿಗೆ ಕಡಿಮೆ ಅನಿಸುತ್ತೆ, ಆದರೆ ಸ್ವಲ್ಪ ದಿವಸ ಬಿಟ್ಟು ಪುನಃ ಅದು ಮರುಕಳಿಸುತ್ತೆ. ಹಾಗಾಗಿ ಇದು ಸೊಲ್ಯೂಷನ್ ಅಲ್ಲ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೋಡಿ, ಅಪ್ಲೈಡ್ ಮೈಕ್ರೋಬಯಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಅನ್ನುವಂಥ ಒಂದು ರಿಸರ್ಚ್ ಪೇಪರ್. ಸೊ 2018ರಲ್ಲಿ ಇದು ಪಬ್ಲಿಷ್ ಆಗಿದೆ ಇತ್ತೀಚೆಗೆ. ಸೊ ಇದರಲ್ಲಿ ಕ್ಲಿಯರಾಗಿ ನಮ್ಗೆ ಗೊತ್ತಾಗುತ್ತೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಟ್ರೀಟ್ಮೆಂಟ್, ಆ್ಯಂಟಿಬಯೋಟಿಕ್ಸ್ ಆರ್ ಪ್ರೋಬಯೋಟಿಕ್ಸ್. ಪ್ರೋಬಯೋಟಿಕ್ಸ್ ಅಂದರೆ H. ಪೈಲೋರಿ ಅನ್ನೋದು ಬ್ಯಾಕ್ಟೀರಿಯಾ. ಸೊ ಈ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಮುಳ್ಳಿಂದಲೇ ತೆಗಿಬೇಕು, ಕೆಟ್ಟ ಬ್ಯಾಕ್ಟೀರಿಯಾನ ಒಳ್ಳೆ ಬ್ಯಾಕ್ಟೀರಿಯಿಂದ ನಿರ್ಮೂಲನೆ ಮಾಡಬೇಕು. ಸೊ ಅದನ್ನೇ ಸಂಶೋಧನೆ ಕೂಡ ಹೇಳಿದೆ. ಸೊ ಹಾಗಾದರೆ ಯಾವುದು ಇದರಲ್ಲಿ ನಮ್ಮ ಆಯ್ಕೆ, ನೀವು ಆಯ್ಕೆ ಮಾಡ್ಕೊಳ್ಬೋದು, ಒಳ್ಳೆ ಬ್ಯಾಕ್ಟೀರಿಯಾಗಳ ಅಥವಾ ಆ್ಯಂಟಿಬಯೋಟಿಕ್ ತಾತ್ಕಾಲಿಕವಾಗಿ
ಎಚ್ ಪೈಲೋರಿಯನ್ನು ಕೊಂದರೂ ಕೂಡ ಪುನಃ ಬರುವಂಥ ಚಾನ್ಸಸ್ ಇರುತ್ತೆ. ಆದರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಅಭಿವೃದ್ಧಿ ಹೊಂದಿದರೆ ಅವರು ಹೋಗಿ ಈ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರೋಬಯೋಟಿಕ್ ತೆಗೆದುಕೊಳ್ಳೋದು ಉತ್ತಮ ಅಂಥೇಳಿ ಈ ಒಂದು ಸಂಶೋಧನೆ ಹೇಳುತ್ತೆ. ಸೊ ನಮ್ಮ ಮುಂದಿನ ಒಂದು ಸ್ಲೈಡಲ್ಲಿ ನಾವು ನೋಡೋಣ. ಸೊ ಹಾಗಾದರೆ ಆತ್ಮೀಯರೇ, ನ್ಯಾಚುರಲ್ ಥೆರಪಿ ಏನು? ಸೊ ನ್ಯಾಚುರಲ್ ಥೆರಪಿಯನ್ನು ನಾವು ನೋಡ್ತಾ ಹೋದರೆ ಮತ್ತೆ ಇಲ್ಲಿ ಟ್ರಿಪಲ್ ಥೆರಪಿನೇ ನಾವು ಕೂಡ ಸಜೆಸ್ಟ್ ಮಾಡ್ತೀವಿ. ಇದೇನಪ್ಪ ಇದು ಟ್ರಿಪಲ್ ಥೆರಪಿ? ನ್ಯಾಚುರಲ್ ಟ್ರಿಪಲ್ ಥೆರಪಿ ಖಂಡಿತವಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಒಂದನೇದು ನ್ಯಾಚುರಲ್ ಡಯಟ್. ಸೊ ನ್ಯಾಚುರಲ್ ಡಯಟ್ ಅಂದರೆ ಏನು? ಸೊ ಈ ಒಂದು ಗ್ಯಾಸ್ಟ್ರಿಕ್ ಕಡಿಮೆ ಆಗಲಿಕ್ಕೆ ತರಕಾರಿಗಳನ್ನು ಬೇಯಿಸಿ ತಿನ್ನುವಂಥದ್ದು. ಸೊ ಇದು ತುಂಬ ಸಹಾಯ ಮಾಡುತ್ತೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಬಾಯ್ಲ್ಡ್ ಅಥವಾ ಸ್ಟೀಮ್ಡ್ ವೆಜಿಟೇಬಲ್ಸ್, ಅದು ಬೇಯಿಸುವಾಗ ನಿಮಗೆ ರುಚಿ ಬರಲಿಕ್ಕೆ ಉಪ್ಪು ಜಾಸ್ತಿ ಹಾಕೋದ್ರ ಬದಲಿಗೆ ನಾವು ಅಲ್ಲಿ ಆಯಿಲನ್ನು, ಒರಿಜಿನ್ ಕೊಕೊನಟ್ ಆಯಿಲನ್ನು ಹಾಕ್ಬೋದು, ಅಥವಾ ಶೇಂಗಾ ಎಣ್ಣೆ, ಪ್ಯೂರ್ ಗಾಣದಿಂದ ಮಾಡಿದಂಥ ಶೇಂಗಾ ಎಣ್ಣೆಯನ್ನು ಹಾಕ್ಬೋದು, ಅಥವಾ ತೆಂಗಿನಕಾಯಿ ತುರಿಯನ್ನು ಹಾಕ್ಬೋದು. ಆಗ ರುಚಿ ಜಾಸ್ತಿ ಆಗುತ್ತೆ. ಬಾಯ್ಲ್ಡ್ ವೆಜಿಟೇಬಲ್ಸನ್ನು 3 ಹೊತ್ತನ್ನು ತಿನ್ನುವಂಥ ಅಭ್ಯಾಸ ಮಾಡಿಕೊಂಡ್ರೆ ಈ ಒಂದು ಹೆಚ್ಚಾದಂತಹ ಒಂದು ಗ್ಯಾಸ್ಟ್ರಿಕ್ ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಹಾಗೆಯೇ ನ್ಯಾಚುರಲ್ ಡಯಟ್, ಫ್ರೂಟ್ಸನ್ನು ಜಾಸ್ತಿ ಮಾಡೋದು, ಸಲಾಡ್ಸನ್ನು ಜಾಸ್ತಿ ಮಾಡೋದು, ಹೀಗೆ ಮಾಡೋದ್ರಿಂದಾಗಿ ನಮಗೆ ಭಾಳ ಅನುಕೂಲ ಆಗುತ್ತೆ. ಸೊ ಹಾಗಾದರೆ ನ್ಯಾಚುರಲ್ ಡಯಟಿಂದ ನಮಗೆ ತುಂಬ ಸಹಾಯ ಆಗುತ್ತೆ. ಮಜ್ಜಿಗೆಯಲ್ಲಿ ಈ ಒಂದು ಲ್ಯಾಕ್ಟೋಬ್ಯಾಸಿಲೆ ಅನ್ನುವಂಥ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ. ಮಜ್ಜಿಗೆಯನ್ನು ಜಾಸ್ತಿ ಕುಡಿಯೋದ್ರಿಂದ ಒಂದ್ಸಲ ತುಂಬ ಹುಳಿ ಇರೋ ಮಜ್ಜಿಗೆ ಕುಡಿದ್ರೆ ಎಸಿಡಿಟಿ ಜಾಸ್ತಿ ಆಗ್ಬೋದು ಕೆಲವರಲ್ಲಿ. ಆದರೆ ಕಡದ ಮಜ್ಜಿಗೆಯನ್ನು ತಾಜಾ ಇರುವಾಗಲೇ ಕುಡಿಯೋದ್ರಿಂದ ಸಾಕಷ್ಟು ಒಳ್ಳೆ ಬ್ಯಾಕ್ಟೀರಿಯಾಗಳು ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಇರುವಂಥದ್ದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಆ್ಯಂಟಾಸಿಡ್ಸ್ ಮತ್ತು ಪ್ರೋಬಯೋಟಿಕ್ಸ್. ಸೊ ಈಗ ನಾನು ನಿಮಗೆ ಇದು ಎರಡರ ಬಗ್ಗೆನೂ ಹೇಳ್ಕೊಡ್ತೇನೆ. ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್, ಹೌದು, ಯಾವ್ಯಾವುದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ ನಮಗೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಡ್ತೇನೆ, ಯಾವ್ಯಾವುದು ಆ್ಯಂಟಾಸಿಡ್ ಥರ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಇವುಗಳನ್ನು ನೀವು ಮನೆಯಲ್ಲಿ ಉಪಯೋಗಿಸ್ಬೋದು. ಅದು ಸಾಧ್ಯ ಆಗದೇ ಇದ್ದವರು, ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದವರು ನೀವು ಆಲ್ಫಾ ನ್ಯಾಚುರಲ್ನ ಗ್ಯಾಸ್ಟ್ರಿಕ್ ಏಡನ್ನು ತರಿಸ್ಕೊಂಡು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ಆಹಾರಕ್ಕಿಂತ ಅರ್ಧ ಗಂಟೆ ಮುಂಚೆ ಚೀಪ್ಬೋದು. ಸೊ ನಾನು ನಿಮಗೆ ಯಾವ್ಯಾವ ಔಷಧಿಗಳು ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ಗ್ಯಾಸ್ಟ್ರಿಕ್ ಏಡಲ್ಲಿರುವಂಥ ಔಷಧಿಗಳು, ಒಂದು ಜ್ಯೇಷ್ಠ ಮಧು. ಸೊ ಈ ಒಂದು ಜ್ಯೇಷ್ಠ ಮಧು ನಮಗೆ ತುಂಬ ಸಹಾಯ ಮಾಡುತ್ತೆ. ಆದರೆ ಇದರಲ್ಲಿ ಡಿ ಜಿ ಎಲ್ಲೇ ಆಗಬೇಕು. ಸೊ ಹಾಗಾಗಿ ಇಲ್ಲಿದ್ದರೆ ಕೆಲವರಲ್ಲಿ 100ರಲ್ಲಿ ಕೆಲವರಲ್ಲಿ ಒಂದು ಬಿ ಪಿ ಜಾಸ್ತಿ ಮಾಡೋದನ್ನು ನಾವು ನೋಡ್ತೇವೆ. ಹಾಗಾಗಿ ನಿಮಗೆ ಎಕ್ಸ್ಟ್ರಾಕ್ಟ್, ಜ್ಯೇಷ್ಠ ಮಧುವಿನ ಎಕ್ಸ್ಟ್ರಾಕ್ಟ್ ಒಳ್ಳೆಯದು, ಅದನ್ನು ನಾವು ಗ್ಯಾಸ್ಟ್ರಿಕ್ ಏಡಲ್ಲಿ ಹಾಕಿದ್ದೀವಿ. ಹಾಗೆಯೇ ಪುದೀನ, ಮೆಂಥ, ಪುದೀನ ತುಂಬ ಸಹಾಯ ಮಾಡುತ್ತೆ. ಸೊ ಪುದೀನದ ಎಕ್ಸ್ಟ್ರಾಕ್ಟನ್ನು ನಾವು ಉಪಯೋಗಿಸೋದು ಒಳ್ಳೆಯದು. ಇಲ್ಲ ಪುದೀನದ ಒಂದು ತಾಜಾ ಜ್ಯೂಸನ್ನು, ಪುದೀನ್ ಹರ ಅಂತ ನಾವು ಕೇಳಿದ್ದೇವೆ, ಆ ಒಂದು ಪುದೀನ ಇಮಿಡಿಯೇಟಾಗಿ ಒಂದು ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನಮಗೆ 3 ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ಇದು ಆ್ಯಂಟಾಸಿಡ್ ಆಗಿ ಕೆಲಸ ಮಾಡುತ್ತೆ ಪುದೀನ. ಸೊ ನೋಡಿ, ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಆ್ಯಂಟಾಸಿಡ್. ಸೊ ಪುದೀನ ಆ್ಯಂಟಾಸಿಡ್ ಆಗಿ, ನ್ಯಾಚುರಲ್ ಆಗಿ ಆ್ಯಂಟಾಸಿಡ್ ಆಗಿ ಕೆಲಸ ಮಾಡುತ್ತೆ. ಇನ್ನು 3ನೇ ಇರುವಂಥದ್ದು ಬಡೆ ಸೊಪ್ಪು ಅಥವಾ ಸೋಂಪು, ಊಟ ಆದಮೇಲೆ ತಿನ್ನುವಂಥದ್ದು. ಸೊ ಊಟ ಆದಮೇಲೆ ಎಲ್ಲರೂ ಸೋಂಪನ್ನು ತಿಂತಾರೆ. ಅದಕ್ಕೆ ಪ್ರಮುಖವಾದ ಕಾರಣ ಅದು ಜೀರ್ಣಕ್ರಿಯೆಗೆ ಅನುಕೂಲಕಾರಿ, ಜೊತೆಗೆ ಎಸಿಡಿಟಿಯನ್ನು ಕಡಿಮೆ ಮಾಡುತ್ತೆ, ಆ್ಯಂಟಾಸಿಡ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಸೋಂಪನ್ನು, ಇಲ್ಲಿ ಸೋಂಪಿನ ಎಕ್ಸ್ಟ್ರಾಕ್ಟನ್ನು ನಾವು ಬಳಸಿದ್ದೇವೆ. ಸೋಂಪನ್ನು ತಿನ್ನೋದು, ಹಾಗೆ ಅದರ ಕಷಾಯವನ್ನು ಕುಡಿಯುವಂಥ ಅಭ್ಯಾಸ ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಇರುವಂಥದ್ದನ್ನು ನಾವು ನೋಡಿದ್ರೆ ಆ್ಯಂಟಿಬಯೋಟಿಕ್ ಬೇಕು ನಮಗೆ, ಅಂದರೆ ಆ ಎಚ್ ಪೈಲೋರಿಯನ್ನು ಸಂಪೂರ್ಣವಾಗಿ ನಿವಾರಿಸಬೇಕು. ಅದಕ್ಕೆ ಸಹಾಯವಾಗುವಂಥದ್ದು ಆ್ಯಂಟಿಬಯೋಟಿಕ್. ನ್ಯಾಚುರಲ್ ಆ್ಯಂಟಿಬಯೋಟಿಕ್ ನಾವು ನೋಡಿದ್ರೆ ಅಮೃತ ಬಳ್ಳಿ, ನಿಜವಾಗ್ಲೂ ಅಮೃತ ಇದು. ಸೊ ಅಮೃತ ಬಳ್ಳಿಯ ಒಂದು ಎಕ್ಸ್ಟ್ರಾಕ್ಟನ್ನು ಉಪಯೋಗಿಸೋದ್ರಿಂದಾಗಿ ಆ ಒಂದು ಬ್ಯಾಕ್ಟೀರಿಯಾವನ್ನು ಕೊಲ್ಲಲಿಕ್ಕೆ, ಯಾವುದೇ ದೇಹದಲ್ಲಿರುವಂಥ ಇನ್ಫೆಕ್ಷನ್ನ ಕಡಿಮೆ ಮಾಡಲಿಕ್ಕೆ ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಅಂದರೆ ಅದು ಅಮೃತ ಬಳ್ಳಿ. ಈ ಒಂದು ವೈರಸ್ನ ಈ ಒಂದು ಪ್ಯಾಂಡಮಿಕ್ ಸಮಯದಲ್ಲೂ ಕೂಡ ಅಮೃತ ಬಳ್ಳಿ ಕಷಾಯವನ್ನು ಕುಡಲಿಕ್ಕೆ ಎಲ್ಲರೂ ಹೇಳಿದ್ದಾರೆ ಅಲ್ವಾ. ಚಿಕನ್ ಗುನ್ಯಾ ಬಂದಾಗಲೂ ಕೂಡ ಅಮೃತ ಬಳ್ಳಿಯ ಒಂದು ಕಷಾಯವನ್ನು ಕುಡಲಿಕ್ಕೆ ಎಲ್ಲರೂ ಹೇಳಿದರು. ಸೊ ಹಾಗಾದರೆ ಇದರ ಅರ್ಥ ಏನು? ನಾವು ಅಮೃತ ಬಳ್ಳಿಯ ಕಷಾಯವನ್ನು ತೆಗೆದುಕೊಳ್ಬೇಕು. ಅದು ಸಾಧ್ಯ ಆಗಿಲ್ಲ, ನಾವು ಅಮೃತ ಬಳ್ಳಿ ಎಕ್ಸ್ಟ್ರಾಕ್ಟನ್ನು ಇದರಲ್ಲಿ ಹಾಕಿದ್ದೇವೆ. ನೆಕ್ಸ್ಟ್ ಇರುವಂಥದ್ದು ಜಿಂಜರ್. ಹೌದು, ಅದು ಜಿಂಜರ್ ಅಂದರೆ ಶುಂಠಿಯಲ್ಲಿರುವಂಥ ಜಿಂಜರಾಲ್ ತುಂಬ ಸಹಾಯ ಮಾಡುತ್ತೆ. ಅದು ಕೂಡ 2 ಥರದಲ್ಲಿ ಕೆಲಸ ಮಾಡುತ್ತೆ. ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ, ಆ್ಯಂಟಾಸಿಡ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾದರೆ ಆತ್ಮೀಯರೇ, ಶುಂಠಿಯನ್ನು ನೋಡಿ, ಸ್ವಲ್ಪ ಊಟಕ್ಕಿಂತ ಮುಂಚೆ, ಅಂದರೆ ಆಹಾರಕ್ಕಿಂತ ಮುಂಚೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಸಣ್ಣ ಶುಂಠಿ ಮತ್ತು ಸ್ವಲ್ಪ ಸೈಂಧವ ಲವಣವನ್ನು ಜಜ್ಜಿ ತಿನ್ನೋದ್ರಿಂದಾಗಿ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ, ಎಸಿಡಿಟಿ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದು ನಿಮಗೆ ಸಾಧ್ಯ ಆಗಿಲ್ಲ ಅಂದರೆ ಶುಂಠಿ ಎಕ್ಸ್ಟ್ರಾಕ್ಟು ನಿಮಗೆ ಗ್ಯಾಸ್ಟ್ರಿಕ್ ಏಡಲ್ಲಿ ರೆಡಿಮೇಡ್ ಇದೆ. ಇನ್ನು ಕಪ್ಪು ಜೀರಿಗೆ. ಹೌದು, ಕಪ್ಪು ಜೀರಿಗೆ ಈ ಒಂದು ಕೊಲಂಜಿ ಸೀಡ್ಸ್ ಅಂತ ಭಾಳ ಫೇಮಸ್ ಆಗಿದೆ. ಈ ಒಂದು ಕಪ್ಪು ಜೀರಿಗೆಯನ್ನು
ಅದರ ಎಕ್ಸ್ಟ್ರಾಕ್ಟನ್ನು ಬಳಸೋದು ತುಂಬ ಒಳ್ಳೆಯದು. ಅದರ ಎಕ್ಸ್ಟ್ರಾಕ್ಟನ್ನು ನಾವು ಗ್ಯಾಸ್ಟ್ರಿಕ್ ಏಡಲ್ಲಿ ಬಳಸಿದ್ದೇವೆ, ಅದು ಪುನಃ ಆ್ಯಂಟಿಬಯೋಟಿಕ್ಕಾಗಿ ಕೆಲಸ ಮಾಡುತ್ತೆ, ಎಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಅಲ್ಲಿಗೆ ಈ ಒಂದು ಕಾಂಬಿನೇಷನ್ ಗ್ಯಾಸ್ಟ್ರಿಕ್ ಏಡಲ್ಲಿದೆ. ಸೊ ಇವುಗಳನ್ನು ಸೇರಿಸಿ ನಾವು ಅನೇಕರಿಗೆ, ಸಾವಿರಾರು ಜನರಿಗೆ ಗ್ಯಾಸ್ಟ್ರಿಕ್ ಏಡನ್ನು ಕೊಟ್ಟು ನೋಡಿದ್ದೇವೆ. ಅವರಿಗೆಲ್ಲ ಒಂದು ಎಸಿಡಿಟಿ 90% ಜನರಲ್ಲಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಸೊ ಇದಕ್ಕೆ ಪ್ರಮುಖವಾದಂತಹ ಕಾರಣ ನಾನು ಹೇಳಿರುವಂತಹ ಈ ಒಂದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಆ್ಯಂಟಿ-ಆಸಿಡ್ಸ್ ಇದರಲ್ಲಿರುವಂಥದ್ದು. ನಾವು ಅಬ್ಸರ್ವ್ ಮಾಡೋಣ, ಇಲ್ಲಿ 3 ವಿಷಯಗಳು ಟ್ರಿಪಲ್ ಥೆರಪಿ ನಾನು ಹೇಳ್ತಾ ಇದ್ದೆ. ನ್ಯಾಚುರಲ್ ಡಯಟ್, ಸೊ ಇಲ್ಲಿಗೆ ಸಲಾಡ್ಸ್ ಇರ್ಬೋದು, ಬೇಯಿಸಿದ ತರಕಾರಿ ಇರ್ಬೋದು, ಮಜ್ಜಿಗೆ ಇರ್ಬೋದು, ಈ ಥರದನ್ನು ಜಾಸ್ತಿ ತೆಗೆದುಕೊಳ್ಬೇಕು, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು. ನೆಕ್ಸ್ಟ್ ಇರುವಂಥದ್ದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಆ್ಯಂಟಿ-ಆಸಿಡ್ಸ್, ಯಾವುದರದು ಅಂತ ಲಿಸ್ಟ್ ಹೇಳಿದ್ದೇನೆ. ನೆಕ್ಸ್ಟ್ ಇರುವಂಥದ್ದು ಪ್ರೋಬಯೋಟಿಕ್ಸ್, ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ. ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಪಡೆಯೋದು ಹೇಗೆ? ಒಂದು, ಮಜ್ಜಿಗೆಯಿಂದ ಲ್ಯಾಕ್ಟೋಬ್ಯಾಸಿಲಸ್ ನಮಗೆ ಸಿಗುತ್ತೆ. ಎರಡನೇದು, ನಾವು ಫರ್ಮೆಂಟೆಡ್ ಫುಡ್ಡನ್ನು ಮಾಡಬೇಕು. ಅಲೋವೆರಾ ಜೆಲ್ಲು, ಬೆಲ್ಲ ಹಾಗೂ ಆ್ಯಪಲ್ ಸೈಡರ್ ವಿನೆಗರ್ನ ಮಿಕ್ಸ್ ಮಾಡಿ 1 ವಾರ ಇಟ್ಟರೆ ಜಾರಲ್ಲಿ, ಅದು ಉತ್ತಮವಾದಂಥ ಒಂದು ಪ್ರೀಬಯೋಟಿಕ್ ಎರಡೂ ನಮಗೆ ಸಿಗುತ್ತೆ. ಸೊ ಒಳ್ಳೆ ಬ್ಯಾಕ್ಟೀರಿಯಾ ಹಾಗೂ ಬ್ಯಾಕ್ಟೀರಿಯಾದ ಫುಡ್ ಎರಡನ್ನೂ ನಾವು ತೆಗೆದುಕೊಂಡಾಗ ಡೈಲಿ 2 ಸ್ಪೂನ್ ತೆಗೆದುಕೊಳ್ತಾ ಬಂದರೆ ಈ ಒಂದು ಹೆಚ್ಚಾದಂಥ ಎಸಿಡಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಸೌರ್ಕ್ರೋಟ್, ಅಂದರೆ ಕ್ಯಾಬೇಜ್ ಅಥವಾ ಯಾವುದೇ ಒಂದು ತರಕಾರಿಯನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆಯೇ ಅದಕ್ಕೆ ಈ ಒಂದು ಆ್ಯಪಲ್ ಸೈಡರ್ ವಿನೆಗರನ್ನು ಮಿಕ್ಸ್ ಮಾಡಿ ಕಲಸಿ ಬರ್ಣಿಯಲ್ಲಿ ಹಾಕಿಟ್ರೆ, ಈಗ ಕ್ಯಾರೆಟ್ ಇರ್ಬೋದು ಅಥವಾ ಕ್ಯಾಬೇಜ್ ಇರ್ಬೋದು, ಈ ರೀತಿ ತರಕಾರಿಗಳನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಸ್ವಲ್ಪ ನೀರು ಹಾಕಿ ಕಲಸಿ ಬರ್ಣಿಯಲ್ಲಿ ಇಟ್ಟರೆ ಒಂದು 7 ದಿವಸಕ್ಕೆ ಅದು ಹುಳಿ ಆಗುತ್ತೆ. ಹುಳಿ ಆದಮೇಲೆ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಡೆವಲಪ್ ಆಗಿರುತ್ತೆ. ಸೊ ಬೇರೆ ಬೇರೆ ಬ್ಯಾಕ್ಟೀರಿಯಾದ ಸ್ಟೇನ್ಗಳು ನಮಗೆ ಬೇಕು ಈ ಕೆಟ್ಟ ಬ್ಯಾಕ್ಟೀರಿಯಾನ ತೆಗಿಲಿಕ್ಕೆ, ಅದು ಕೂಡ ನಮಗೆ ಸಹಾಯ ಮಾಡುತ್ತೆ. ಫರ್ಮೆಂಟೆಡ್ ಫುಡ್ ಈ ಒಂದು ಹೆಚ್ಚಾದಂಥ ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಹೊಟ್ಟೆಯಲ್ಲಿ ಆ್ಯಪಲ್ ಸೈಡರ್ ವಿನೆಗರ್ ಇದು ಆ ಒಳ್ಳೆ ಬ್ಯಾಕ್ಟೀರಿಯಾ ಬೆಳೆಯುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಕೊಡುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ 1 ಗ್ಲಾಸ್ ನೀರಿಗೆ 1 ರಿಂದ 2 ಚಮಚ ಆ್ಯಪಲ್ ಸೈಡರ್ ವಿನೆಗರನ್ನು ಹಾಕಿ ಕುಡಿಯೋದು ಖಂಡಿತವಾಗಿ ಈ ಒಂದು ಎಸಿಡಿಟಿಯ ಮೂಲ ಕಾರಣಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಅಲ್ಲಿಗೆ ಟ್ರಿಪಲ್ ಥೆರಪಿಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆದಮೇಲೆ ದಯಮಾಡಿ ಹೈಪರ್ ಎಸಿಡಿಟಿ ಜಾಸ್ತಿ ಇದ್ದರೆ ನಾವು ಎಸಿಡಿಟಿಯ ಮಾತ್ರೆಗಳಿಗೆ ಮೊರೆ ಹೋಗೋದು ಬೇಡ. ಸೊ ಅದಕ್ಕೆ ಮೊರೆ ಹೋದರೆ ಮುಂದೊಂದು ದಿವಸ ಅದು ತೊಂದರೆ ಕಟ್ಟಿಟ್ಟ ಬುತ್ತಿ. ಸೊ ಅದರ ಬದಲಿಗೆ ನಾವು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್, ನ್ಯಾಚುರಲ್ ಆ್ಯಂಟಿ-ಆಸಿಡ್ಸ್, ಹಾಗೆಯೇ ನ್ಯಾಚುರಲ್ ಡಯಟ್, ಹಾಗೆಯೇ ಪ್ರೋಬಯೋಟಿಕ್ಸನ್ನು ಉಪಯೋಗಿಸಿ ನಮ್ಮ ಈ ಒಂದು ಹೆಚ್ಚಾದಂಥ ಎಸಿಡಿಟಿಗೆ ಗುಡ್ ಬೈ ಹೇಳೋಣ ಅಂತ ಹೇಳ್ತಾ, ಅನೇಕರು ಇದನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ. ತಾವು ಯಾಕೆ ಟ್ರೈ ಮಾಡಬಾರ್ದು? ದಯಮಾಡಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.